ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಯಾವ ದಿಕ್ಕು ಶುಭಪ್ರದ, ಯಾವ ಬಣ್ಣಗಳು ಉತ್ತಮ, ಯಾವ ದಿಕ್ಕುಗಳು ಶುಭವಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಆಗ್ನೇಯ ದಿಕ್ಕಿನ ಅಧಿಪತಿಯಾಗಿರ್ತಾರೆ. ಈ ರಾಶಿಯವರು ವಿಶೇಷವಾಗಿ ಶುಕ್ರವಾರದ ದಿನ, ಬುಧವಾರ ಈ ದಿನಗಳಲ್ಲಿ ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಿದ್ರೆ ಈ ದಿನಗಳಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ರಾಶಿಯವರಿಗೆ ಶುಕ್ರ ಆಗ್ನೇಯ ದಿಕ್ಕಿನ ಅಧಿಪತಿಯಾಗಿರೋದ್ರಿಂದ ಆಗ್ನೇಯ ದಿಕ್ಕು ಶುಭಪ್ರದವಾಗಿ ಇರ್ತದೆ. ಹಾಗೆ ಉತ್ತರ ದಿಕ್ಕು ಮತ್ತು ಪಶ್ಚಿಮ ದಿಕ್ಕುಗಳು ಶುಭಪ್ರದವಾಗಿ ಇರ್ತದೆ. ಇಲ್ಲಿ ಈ ರಾಶಿಯವರು ಆಯ್ಕೆ ಮಾಡ್ಕೋಬೇಕಾದಂಥದ್ದು ಉತ್ತರ ದಿಕ್ಕು ಅತ್ಯಂತ ಶುಭಪ್ರದ. ಕೆಲವು ಸಂದರ್ಭಗಳಲ್ಲಿ ಪಶ್ಚಿಮ ದಿಕ್ಕಲ್ಲಿ ಕೆಲವು ವರ್ಷಗಳ ಕಾಲ ವ್ಯಾಪಾರ ವ್ಯವಹಾರ ಆಗುತ್ತೆ. ಆನಂತರ ಸ್ಲೋ ಆಗೋ ಕಾರಣದಿಂದ ಉತ್ತರ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋದು ಅತ್ಯಂತ ಶುಭಪ್ರದ. ಈ ಉತ್ತರ ದಿಕ್ಕನ್ನು ಆಯ್ಕೆ ಮಾಡಿಕೊಂಡಾಗ ಆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರದ ಸ್ಥಳಗಳಿಗೆ ಬಿಳಿಯ ಬಣ್ಣ ಅಥವಾ ಹಸಿರು ಬಣ್ಣ ಆಯ್ಕೆ ಮಾಡ್ಕೊಂಬೋದು ಅತ್ಯಂತ, ಅಂದರೆ ಪೇಂಟಿಂಗ್ ಮಾಡ್ಕೊತಕ್ಕಂಥದ್ದು, ಅದೇ ಬಣ್ಣದ ಹೆಸರುಗಳನ್ನು ಬಳಸ್ತಕ್ಕಂಥದ್ದು ತುಂಬ ಉತ್ತಮ. ನೀಲಿ ಬಣ್ಣ ಸಹ ಆಗಿ ಬರ್ತದೆ, ಆದರೆ ಸ್ವಲ್ಪ ಕಡಿಮೆ ಬಣ್ಣ ಬಳಸ್ಕೊಂಬೋದು ಉತ್ತಮ. ಇನ್ನು ಈ ರಾಶಿಯವರು ವಿಶೇಷವಾಗಿ ಏನಾದರೂ ಹೋಟೆಲ್ಗಳು ಮಾಡೋದಿದ್ರೆ, ಬಟ್ಟೆ ವ್ಯಾಪಾರ, ಒಡವೆ ಇತ್ಯಾದಿಗಳನ್ನು ಮಾಡೋದಿದ್ರೂ ಸಹ ಈ ದಿಕ್ಕು ಶುಭಪ್ರದವಾಗಿ ಇರ್ತದೆ. ಈ ರಾಶಿಯವರಿಗೆ ಭಾನುವಾರ, ಗುರುವಾರ ಶುಭಪ್ರದವಾಗಿ ಇರೋದಿಲ್ಲ. ಈ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇವರು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಉತ್ತಮ ಅಲ್ಲ. ಈ ರಾಶಿಯವರು ಏನಾದರೂ ಸಮಸ್ಯೆಗಳು ಅಂತ ಕಂಡು ಬಂದಂಥ ಒಂದು ಸಂದರ್ಭದಲ್ಲಿ ದೇವಿ ಆರಾಧನೆಯನ್ನು ಮಾಡೋದ್ರಿಂದ, ದೇವಿ ದೇವಾಲಯಗಳಲ್ಲಿ ಪೂಜೆ ಕೊಡೋದ್ರಿಂದ ಶುಭ ಫಲಗಳು ಬರ್ತವೆ, ನೆಗೆಟಿವಿಟಿ ಕಡಿಮೆ ಆಗ್ತದೆ. ಇನ್ನು ಉತ್ತರ ದಿಕ್ಕನ್ನು ಆಯ್ಕೆ ಮಾಡಿಕೊಂಡಾಗ ಉತ್ತರ ದಿಕ್ಕಿನ ಕೊಠಡಿಗಳಲ್ಲಿ ಅಥವಾ ಹೋಟೆಲ್ ಆಗಿರ್ಬೋದು ಅಥವಾ ಬಟ್ಟೆ ಅಂಗಡಿ ಆಗಿರ್ಬೋದು, ಈ ಥರ ವ್ಯವಹಾರದ ಸ್ಥಳಗಳಲ್ಲಿ ಆದಷ್ಟು ಉತ್ತರದ ಬಲಬದಿ, ಅಂದರೆ ದೇವಮೂಲೆ ಅಂತೇಳಿ ನಾವೇನು ಕರಿತೀವಿ, ಹಾಗೆ ಪೂರ್ವ ಅಂತ ಏನು ಕರಿತೀವಿ, ಆ ದಿಕ್ಕಲ್ಲಿ ಆದಷ್ಟು ಭಾರವನ್ನು ಕಡಿಮೆ ಇಟ್ಕೊಂಬೋದು ಬಹಳ ಉತ್ತಮ. ಮತ್ತು ಈ ಉತ್ತರ ದಿಕ್ಕಿನ ವ್ಯವಹಾರವನ್ನು ಚಾಯ್ಸ್ ಮಾಡಿಕೊಂಡಾಗ ಈ ವೃಷಭ ರಾಶಿಯವರು ಮಿಥುನ ರಾಶಿಯ ಹೆಸರು, ಕನ್ಯಾ ರಾಶಿಯ ಹೆಸರು, ತುಲಾ ರಾಶಿಯ ಹೆಸರು, ಮಕರ ಮತ್ತು ಕುಂಭ ರಾಶಿಯ ಹೆಸರುಗಳನ್ನು ಇಟ್ಟುಕೊಂಡು ವ್ಯವಹಾರ ಮಾಡೋದು ಶುಭಪ್ರದವಾಗಿ ಇರ್ತದೆ. ಅತಿ ಮುಖ್ಯವಾಗಿ ಪಾಸಿಟಿವ್ ಜಾಸ್ತಿ ಅಂತಂದರೆ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಯ ಹೆಸರುಗಳು, ವೃಶ್ಚಿಕ ರಾಶಿಯ ಹೆಸರನ್ನು ಸಹ ಆಯ್ಕೆ ಮಾಡಿಕೊಂಡಾಗ, ಅಂದರೆ ನೀವೇನು ಅಲ್ಲಿ ನಾಮಫಲಕದಲ್ಲಿ ಹೆಸರನ್ನು ಬರೆಸ್ತೀರೋ, ಬೋಲ್ಡಲ್ಲಿ ಏನು ಹೆಸರು ಬರೆಸ್ತೀರೋ, ಈ ರಾಶಿಗಳ ಅಕ್ಷರಗಳಲ್ಲಿ ಸಂಬಂಧಿಸಿದ ಹೆಸರನ್ನು ಚಾಯ್ಸ್ ಮಾಡಿಕೊಂಡಾಗ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಇನ್ನು ಈ ರಾಶಿಯವರು ವಿಶೇಷವಾಗಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ದೇವಿ ದೇವಸ್ಥಾನಗಳಲ್ಲಿ ರಾಹು ಕಾಲದಲ್ಲಿ ಪೂಜೆ ಮಾಡಿಸೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಯಾವುದೇ ಕಾರಣಕ್ಕೂ ಇವರು ಉತ್ತರ ದಿಕ್ಕಿನ ವ್ಯವಹಾರ ಮಾಡ್ತಕ್ಕಂಥ ಸ್ಥಳದಲ್ಲಿ ನಾಮಫಲಕದ ಹೆಸರನ್ನು ಸಿಂಹ ರಾಶಿಯ ಹೆಸರನ್ನಾಗಲಿ, ಧನಸ್ಸು ಮೀನ ರಾಶಿಯ ಹೆಸರುಗಳನ್ನಾಗಲಿ ಅಥವಾ ಮೇಷರಾಶಿಯ ಹೆಸರನ್ನಾಗಲಿ ಆಯ್ಕೆ ಮಾಡ್ಕೊಬೋದು ಅಷ್ಟೊಂದು ಉತ್ತಮ ಅಲ್ಲ. ಈ ಧನಸ್ಸು, ಮೀನ ರಾಶಿ ಹಾಗೂ ಸಿಂಹ ರಾಶಿಗಳು, ಈ ಹೆಸರುಗಳು ಇವರಿಗೆ ಶತ್ರು ರಾಶಿಯ ಹೆಸರುಗಳಾಗೋದ್ರಿಂದ ಈ ರಾಶಿಯ ಹೆಸರನ್ನು ಏನಾದರೂ ನೀವು ನಿಮ್ಮ ನಾಮಫಲಕದಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಅದರಿಂದ ವ್ಯವಹಾರ ಡೌನ್ ಆಗುತ್ತೆ, ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ.
ಇನ್ನು ನೀವು ಬರೆಸ್ತಕ್ಕಂಥ ಬೋರ್ಡಲ್ಲೂ ಅಷ್ಟೇ ಕೆಂಪು ಬಣ್ಣ ಒಳ್ಳೆಯದಲ್ಲ, ಹಾಗೆ ಹಳದಿ ಬಣ್ಣವೂ ಸಹ ಈ ದಿಕ್ಕಿಗೆ ಅಷ್ಟೊಂದು ಶುಭಪ್ರದವಾಗಿ ಇರುವುದಿಲ್ಲ. ಆದಷ್ಟು ಈ ದಿಕ್ಕುಗಳಿಗೆ ಈ ಬಣ್ಣಗಳನ್ನು ಅವಾಯ್ಡ್ ಮಾಡಿಕೊಂಡು ಬೇರೆ ವಿಧವಾದಂಥ ಬಣ್ಣಗಳಲ್ಲಿ ನೀವು ನಾಮಫಲಕವನ್ನು ಬಳಸ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ನಿಮ್ಮ ಬೋರ್ಡಲ್ಲಿ ಬೇಕಾದರೆ ಬಿಳಿಯ ಬಣ್ಣವನ್ನು ಸಹ ಆ್ಯಡ್ ಮಾಡ್ಕೋಬೋದು. ಕಟಕ ರಾಶಿಯ ಹೆಸರು ಸಹ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಅತಿ ಲಾಭದಾಯಕ ಮತ್ತು ಯಶಸ್ಸುದಾಯಕವಾಗಿ ನಿಮಗೆ ಲಾಭ ಸಿಗಬೇಕು ಅಂತಂದರೆ ಮಿಥುನ ರಾಶಿ ಅಥವಾ ಕನ್ಯಾ ರಾಶಿಯ ಅಥವಾ ವೃಶ್ಚಿಕ ರಾಶಿಯ ಹೆಸರನ್ನು ನೀವು ಆ ದಿಕ್ಕಿಗೆ ಸಂಬಂಧಿಸಿದ ಹಾಗೆ ಇಟ್ಕೊಂಬೋದು, ತುಂಬ ಉತ್ತಮ. ವೀಕ್ಷಕರೇ, ನೀವು ಈ ಸ್ಥಳಗಳನ್ನು ಪೂಜೆ ಮಾಡಬೇಕಾದ್ರೆ ಅಥವಾ ಪ್ರಾರಂಭ ಮಾಡಬೇಕಾದ್ರೆ ಬುಧವಾರ ಅಥವಾ ಶುಕ್ರವಾರ ಅಥವಾ ಸೋಮವಾರಗಳಂದು ಶುಭಪ್ರದವಾಗಿ ಇರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.